ವೆಲ್ಕಮ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್. ನಾನು ಕಾವ್ಯ. ನಾನಿವತ್ತು ನಿಮಗೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಸಂಬಂಧಪಟ್ಟಂಥ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆ ಅನ್ನುವಂಥದ್ದು ಭಾರತದಾದ್ಯಂತ ಇರತಕ್ಕಂಥ ಶಾಲೆಗಳು. ಹಾಗೆ ಈ ಶಾಲೆಗಳು ಬುಡಕಟ್ಟು ಅಂದರೆ ಭಾರತದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರಿಗೆ SC/ST ವಿದ್ಯಾರ್ಥಿಗಳಿಗಾಗಿಯೇ ಇರ್ತಕ್ಕಂಥ ಮಾದರಿ ವಸತಿ ಶಾಲೆಗಳಾಗಿದೆ. ಸೊ ಇವುಗಳನ್ನು 1997-98 ಥ್ರೂಔಟ್ ಇಂಡಿಯಾ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇದರ ಒಂದು ಸಂಖ್ಯೆಗಳನ್ನು ನೋಡೋದಾದರೆ ಭಾರತದಲ್ಲಿ 2020 ವೇಳೆಗೆ 566 ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿತ್ತು. ಹಾಗೆ ಇನ್ನು 2 ವರ್ಷದಲ್ಲಿ ಅಂದರೆ 2022 ವೇಳೆಗೆ 174 ಹೊಸ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಾಗಿದೆ. ಹಾಗೆ ಕರ್ನಾಟಕದಲ್ಲಿ ನೋಡೋದಾದರೆ 12 ಏಕಲವ್ಯ ಮಾದರಿ ವಸತಿ ಶಾಲೆಗಳು ಇರುವಂಥದ್ದು. ಅದರಲ್ಲಿ ಈಗ ಸದ್ಯಕ್ಕೆ 10 ಮಾತ್ರ ಫಂಕ್ಷನಲ್ ಆಗಿದ್ದಾವೆ. ಹಾಗೆ ಈ ಒಂದು ಪ್ರಸಕ್ತ ವರ್ಷದಲ್ಲಿ ಯಾವುದೇ ಹೊಸ ಏಕಲವ್ಯ ಶಾಲೆಗಳು ಕೂಡ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿರೋದಿಲ್ಲ. ಕೆಲವು ಬೇರೆ ರಾಜ್ಯಗಳಿಗೆ ಹೊಸ ಶಾಲೆಗಳು ಸ್ಯಾಂಕ್ಷನ್ ಆಗಿದ್ದಾವೆ, ಬಟ್ ಕರ್ನಾಟಕಕ್ಕೆ ಯಾವುದೇ ಹೊಸ ಶಾಲೆಗಳು ಈ ವರ್ಷದಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಸೊ ಹಾಗೆ ಇದರ ಒಂದು ದಾಖಲಾತಿಯನ್ನು ನೋಡೋದಾದರೆ 1606 ವಿದ್ಯಾರ್ಥಿಗಳು ಅಂದರೆ ಬಾಯ್ಸ್ ಇಲ್ಲಿ ಇರ್ತಕ್ಕಂಥದ್ದು, 1447 ಗರ್ಲ್ಸ್ ಅಂದರೆ ವಿದ್ಯಾರ್ಥಿನಿಯರು ಇಲ್ಲಿ ದಾಖಲಾತಿಯನ್ನು ಹೊಂದಿರುವಂಥದ್ದು. ಹಾಗೆ ಇಲ್ಲಿ ಈ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಬಿಟ್ಟ ಕೆಲವು ದಿನಗಳ ನಂತರ ಅಂದರೆ ವಿತಿನ್ 1 ಮಂತ್ ಒಳಗಡೆ ಜಾಬ್ನ ನೋಟಿಫಿಕೇಷನನ್ನು ಅಫಿಷಿಯಲ್ ಆಗಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಯಾವೆಲ್ಲ ಪೋಸ್ಟ್ಗಳಿಗೆ ಜಾಬ್ ಕಾಲ್ಫರ್ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಇದರ ಒಂದು ಕ್ರೈಟೀರಿಯಾ ನೋಡೋದಾದರೆ ಹಿಂದಿ ಮತ್ತು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಈ ಒಂದು ಜಾಬಿಗೆ ಕಂಪಲ್ಸರಿಯಾಗಿ ಇರಬೇಕಾಗ್ತದೆ. ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಟೀಚ್ ಮಾಡುವಂಥ ಸಾಮರ್ಥ್ಯ ಇರುವಂಥವರು ಮಾತ್ರ ಈ ಶಾಲೆಗಳಿಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ನಡೆಯುವಂಥ ಶಾಲೆ, ಹಾಗೆ ಥ್ರೂಔಟ್ ಇಂಡಿಯಾ ಇರ್ತಕ್ಕಂಥ ಶಾಲೆಗಳು. ಸೊ ಅಟ್ ಪ್ರೆಸೆಂಟ್ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಕ್ರೈಸ್ ಲುಕ್ ಓವರ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಬಹುದು ಅಥವಾ ಆಗದೇನೂ ಇರಬಹುದು. ಸೊ ಅಟ್ ಪ್ರೆಸೆಂಟ್ ಕ್ರೈಸ್ ಇದನ್ನು ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದೆ ಕರ್ನಾಟಕದಲ್ಲಿ. ಸೊ ಇಲ್ಲಿ ಕಾಲ್ಫರ್ ಆಗಿರುವಂಥ ಹುದ್ದೆಗಳು ಯಾವ್ಯಾವು ಅಂತ ನೋಡೋದಾದರೆ ಪ್ರಿನ್ಸಿಪಲ್ ಪೋಸ್ಟ್ 12 ಇದೆ, ವೈಸ್ ಪ್ರಿನ್ಸಿಪಲ್ ಪೋಸ್ಟ್ 12 ಇದೆ, ಹಾಗೆ ಸಬ್ಜೆಕ್ಟ್ ಟೀಚರ್ಸು ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ಗಳು ಕೂಡ ಜಾಬ್ ಕಾಲ್ಫರ್ ಆಗುವಂಥದ್ದಿದೆ. ಸೊ 1 by 1 ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಪೋಸ್ಟ್ ಇದು ಒಂದು ಗ್ರೂಪ್ A ಪೋಸ್ಟ್ ಆಗಿರ್ತದೆ. ಸೊ ಹಾಗೆ ಇಲ್ಲಿ ಒಂದು ಏಜ್ ಲಿಮಿಟನ್ನು ನೋಡೋದಾದರೆ ನಾಟ್ ಎಕ್ಸೀಡಿಂಗ್ 50 years ಅಂತ ಇದೆ. ಅಂದರೆ 50 ವರ್ಷದ ನಂತರದವರಿಗೆ ಅವಕಾಶ ಇಲ್ಲ. 50 ವರ್ಷದ ಒಳಗಿರುವಂಥ ಯಾರು ಬೇಕಾದರೂ ಪ್ರಿನ್ಸಿಪಲ್ ಪೋಸ್ಟಿಗೆ ಅಪ್ಲೈ ಮಾಡಬಹುದು, ಅಂದರೆ ವಿತ್ ಎಜುಕೇಷ್ನಲ್ ಕ್ರೈಟೀರಿಯಾ. ಸೊ ಯಾಕೆ 50 ವರ್ಷದವರೆಗೂ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಅಂದರೆ ಬೇರೆ ಉಳಿದಂಥ ಜಾಬ್ಗಳಿಗೆ 40, 42 ಸೊ ಈ ಒಂದು ಏಜ್ ಲಿಮಿಟ್ ಇದ್ದರೆ ಇದಕ್ಕೆ ಯಾಕೆ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಮಿನಿಮಮ್ 10 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏಜ್ ಅಪ್ಲೈ ಮಾಡಲಿಕ್ಕೆ ಏಜ್ ರಿಲ್ಯಾಕ್ಸೇಷನ್ ಸ್ವಲ್ಪ ಜಾಸ್ತಿನೇ ಇರುವಂಥದ್ದು. ಸೊ ಮತ್ತು SC ಮತ್ತು ST ಅಭ್ಯರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ನ ರೂಲ್ಸ್ ಪ್ರಕಾರ ಏನು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದು ಇಲ್ಲಿ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಅದರ ಜೊತೆಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕಂಪಲ್ಸರಿಯಾಗಿ ಏನು ಇರಬೇಕು ಪ್ರಿನ್ಸಿಪಲ್ ಪೋಸ್ಟಿಗೆ ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ಮಾಸ್ಟರ್ ಡಿಗ್ರಿ ಆಗಿರಲೇಬೇಕು. ಅಂದರೆ PG ಯಾವುದಾದ್ರೂ ಒಂದು PG ಕಂಪಲ್ಸರಿಯಾಗಿ ಆಗಿರಬೇಕು. ಹಾಗೆ ಅದ್ರ ಜೊತೆಗೆ B.Ed ಕೂಡ ಕಂಪಲ್ಸರಿಯಾಗಿ ಆಗಿರಲೇಬೇಕು. ಸೊ ಅದರ ಜೊತೆಗೆ ಪ್ರೊಫಿಷಿಯನ್ಸಿ ಇನ್ ಟೀಚಿಂಗ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ನಾನಾಗಲೇ ಹೇಳಿದಾಗೆ. ಸೊ ಈ ಒಂದು ಕ್ರೈಟೀರಿಯಾ ಪ್ರತಿಯೊಂದು ಜಾಬಿಗೂ ಕೂಡ ಅಂದರೆ ಪ್ರತಿಯೊಂದು ಕೆಟಗರಿಯ ಜಾಬಿಗೂ ಕೂಡ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಪ್ಲೈ ಆಗುವಂಥದ್ದು. ಸೊ ಹಾಗೆ 10 years ಆಫ್ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಲ್ ಆಗೇ ಆಗಿರಬೇಕಾ? ಖಂಡಿತ ಇಲ್ಲ.
ವೈಸ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿರಬಹುದು, ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಆಗಿ ವರ್ಕ್ ಮಾಡಿರಬಹುದು, ಅಥವಾ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಆಗಿ ಕೂಡ ವರ್ಕ್ ಮಾಡಿರಬಹುದು. ಅಂದರೆ ಹೈಸ್ಕೂಲ್ಗಳಲ್ಲಿ, PU ಕಾಲೇಜ್ಗಳಲ್ಲಿ ಅಥವಾ ಸೀನಿಯರ್ ಸೆಕೆಂಡರಿ ಸ್ಕೂಲ್ಗಳಲ್ಲಿ ನಾವೇನು ಕಾಂಪೋಸಿಟ್ PU ಕಾಲೇಜ್ಗಳಂತ ಹೇಳ್ತೀವಿ, ಸೊ ಅಲ್ಲೆಲ್ಲ ವರ್ಕ್ ಮಾಡಿದಂಥವರಿಗೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಅದರ ಜೊತೆಗೆ ಕಂಪಲ್ಸರಿಯಾಗಿ ಏನು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲೇ ವರ್ಕ್ ಮಾಡಿರಬೇಕಾ ಆ ಥರದ್ದೆಲ್ಲ ಏನಿಲ್ಲ. ಸೊ ನೀವು ಪ್ರೈವೇಟ್, ಗೌರ್ಮೆಂಟ್, ನಾನ್ ಗೌರ್ಮೆಂಟ್, ಏಡೆಡ್, ಅನ್ಏಡೆಡ್, ಸೊ ಯಾವ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿದರೂ ಸಹ ಬಹುಶಃ ಅದು ಕನ್ಸಿಡರ್ ಆಗತ್ತೆ. ಅಂದರೆ ಮಿನಿಮಮ್ 10 ವರ್ಷದ ಸೇವಾ ಅನುಭವ ಇರಬೇಕಾಗ್ತದೆ. ಸೊ ನೆಕ್ಸ್ಟ್ ನೋಡೋದಾದರೆ ವೈಸ್ ಪ್ರಿನ್ಸಿಪಲ್. ಸೊ ಇದು ಕೂಡ 12 ಪೋಸ್ಟ್ ಇರುವಂಥದ್ದು. ಅಂದರೆ ಒಂದು ಶಾಲೆಗೆ ಒಬ್ಬರು ವೈಸ್ ಪ್ರಿನ್ಸಿಪಲ್. ಇದು ಕೂಡ ಗ್ರೂಪ್ ಎನ ಹುದ್ದೆ ಆಗಿರ್ತದೆ. ಸೊ ಹಾಗೆ ಇದರ ಒಂದು ಏಜ್ ಲಿಮಿಟ್ ನೋಡಿದ್ರೆ 45 ಇಯರ್ಸ್ ಇರುತ್ತೆ. ಅಗೈನ್ SC ಮತ್ತು ST ಅಭ್ಯರ್ಥಿಗಳಿಗೆ ಆ್ಯಸ್ ಪರ್ ನಾರ್ಮ್ಸ್ ರಿಲ್ಯಾಕ್ಸೇಷನ್ ಖಂಡಿತ ಇರುತ್ತೆ. ಸೊ ಹಾಗೆ ಇದರ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡಿದ್ರೆ ವೈಸ್ ಪ್ರಿನ್ಸಿಪಲ್ ಆಗಿರೋದ್ರಿಂದ ಇಲ್ಲೂ ಕೂಡ ಮಾಸ್ಟರ್ ಡಿಗ್ರಿ ಅಂದರೆ PG ವಿತ್ BEd ಕಂಪಲ್ಸರಿಯಾಗಿ ಇರಬೇಕಾಗ್ತದೆ. ಸೊ ಇವರಿಗೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಟೀಚಿಂಗಲ್ಲಿ ಪ್ರೊಫಿಷಿಯನ್ಸಿ, ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪ್ರೊಫಿಷಿಯನ್ಸಿ ಇರಬೇಕಾಗ್ತದೆ. ಹಾಗೆ ಇಲ್ಲಿ ಮಿನಿಮಮ್ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅಂದರೆ PGT ಲೆವೆಲ್, ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಥವಾ ನಾವೇನು ಹೇಳ್ತೀವಿ ಹೈಸ್ಕೂಲ್ ಅಥವಾ PU ಕಾಲೇಜುಗಳಲ್ಲಿ ವರ್ಕ್ ಮಾಡಿದಂಥ ಸೇವಾ ಅನುಭವ ಮಿನಿಮಮ್ 2 ವರ್ಷ ಇವರಿಗೆ ಇರಬೇಕಾಗ್ತದೆ. ಅಥವಾ 3 ವರ್ಷಗಳ ಕಾಲ ಇವರೇನಾದರೂ ಯಾವುದಾದ್ರೂ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ರು ಅಂತ ಹೇಳಿದ್ರೆ ಅಂಥವರಿಗೂ ಕೂಡ ವೈಸ್ ಪ್ರಿನ್ಸಿಪಲ್ ಪೋಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದ್ರ ಜೊತೆಗೆ ಈಗ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ PGT ಅಂತ ಹೇಳಿ ಕರಿತೀವಿ. ಸೊ ಇದು ಗ್ರೂಪ್ B ಹುದ್ದೆ ಆಗಿರ್ತದೆ. ಮತ್ತು 144 ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಹುದ್ದೆಗಳು ಕಾಲ್ಫರ್ ಆಗುವಂಥದ್ದು. ಸೊ ಒಂದು ಶಾಲೆಗೆ 12 ಜನ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು ರಿಕ್ರೂಟ್ ಆಗ್ತಾರೆ. ಸೊ 12 ಶಾಲೆಗೆ 12 ಜನ ಅಂದರೆ 144 ಪೋಸ್ಟ್ಗಳು ಇಲ್ಲಿ ಕಾಲ್ಫರ್ ಆಗುವಂಥದ್ದು. ಸೊ ಇದರ ಒಂದು ಏಜ್ ಲಿಮಿಟ್ ನೋಡೋದಾದರೆ 40 ಇಯರ್ಸ್ ಇರುತ್ತೆ. ಸೊ ಹಾಗೆ ಇಲ್ಲಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನೋಡೋದಾದರೆ PG ಇನ್ ರಿಲೆವೆಂಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಲೈಡ್ ಸಬ್ಜೆಕ್ಟ್ಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಮುಖ್ಯವಾಗಿ ಗಮನಿಸಬೇಕು. ಸೊ ಪರ್ಟಿಕ್ಯುಲರಾಗಿ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರಾಗಿ ಜನರಲ್ ಸಬ್ಜೆಕ್ಟ್ಸನ್ನು ಮಾಡಿದವರಿಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಅಪ್ಲೈಡ್ ಬ್ರ್ಯಾಂಚಸ್ಸಲ್ಲಿ PGಯನ್ನು ಮಾಡಿದವರಿಗೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ TET ಅಥವಾ CET ಅವಶ್ಯಕತೆ ಇರೋದಿಲ್ಲ. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡುವಂಥವರಿಗೆ PG ವಿತ್ BEd ಆಗಿದ್ದರೆ ಖಂಡಿತ ಸಾಕಾಗ್ತದೆ. ಸೊ ದೆನ್ ನೋಡೋದಾದರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ TGT ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ PG ಅವಶ್ಯಕತೆ ಇಲ್ಲ, ಬಟ್ TET ಅಥವಾ CET ಕಂಪಲ್ಸರಿಯಾಗಿ ಆಗಿರಬೇಕಾಗ್ತದೆ. ಸೊ ಇದು ಕೂಡ ಗ್ರೂಪ್ B ಹುದ್ದೆ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ TGT 12 ಜನನ ಒಂದು ಶಾಲೆಗೆ ರಿಕ್ರೂಟ್ ಮಾಡ್ತಾರೆ. ಸೊ ಹಾಗೆ ಇದರ ಒಂದು ಏಜ್ ಲಿಮಿಟ್ ನೋಡೋದಾದರೆ 35 ಇಯರ್ಸ್. ಸೊ 35 ವರ್ಷದ ಒಳಗಿರುವಂಥ ಎಲ್ಲ ಅಭ್ಯರ್ಥಿಗಳು ಡಿಗ್ರಿ ವಿತ್ BEd ಆಗಿರುವಂಥವರು TGT ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಸೊ ಲೈಕ್ ನಾವು ಹೈಸ್ಕೂಲಿಗೆ ಏನು ಹೈಸ್ಕೂಲ್ ರಿಕ್ರೂಟ್ಮೆಂಟಿಗೆ ಡಿಗ್ರಿ ವಿತ್ BEd ಕನ್ಸರ್ನ್ಡ್ ಮೆಥಡಾಲಜಿ BEಡಲ್ಲಿ ಏನು ಸ್ಟಡಿ ಮಾಡಿರ್ತೀವಿ ಅಲ್ವಾ, ಸೊ ಅದೇ ಥರದ ರೂಲ್ ಇಲ್ಲಿ ಕೂಡ TGTಗೆ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಕಂಪಲ್ಸರಿಯಾಗಿ ಸ್ಟೇಟ್ TET ಅಂದರೆ ಇಲ್ಲಿ KRTET ಅಥವಾ CTET, ಸೊ ಎರಡರಲ್ಲಿ ಒಂದರಲ್ಲಿ ಎಲಿಜಿಬಲ್ ಆಗಿರಲೇಬೇಕು. ಸೊ ಹಾಗೆ ಡಿಗ್ರಿಯಲ್ಲಿ ಮಿನಿಮಮ್ 50% ಹೊಂದಿರಬೇಕು. ಸೊ ಇದು TGTಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ಎಗೇನ್ PGT ಮತ್ತು TGTಯಲ್ಲಿ ಸಬ್ಜೆಕ್ಟ್ಸನ್ನು ನೋಡೋದಾದರೆ PGTಗೆ ಇಂಗ್ಲೀಷ್, ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಐದರ್ ಇಟ್ ಮೇ ಬಿ ಕನ್ನಡ ಆರ್ ಸಾಂಸ್ಕ್ರಿಟ್ ಆರ್ ಉರ್ದು. ಸೊ ಇಟ್ ಡಿಪೆಂಡ್ಸ್. ಸೊ ಯೂಶ್ವಲಿ ಕನ್ನಡ
ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಸ್ಟೇಟಿಗೆ ಅಂತ ತೊಗೊಳ್ಳೋದಾದರೆ ಕನ್ನಡವನ್ನು ಥರ್ಡ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಬಹುದು. ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಸೊ ಲ್ಯಾಂಗ್ವೇಜನ್ನು ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗೆ ಪಿ ಜಿ ಟಿಗೆ ಸಂಬಂಧಪಟ್ಟ ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಕನಾಮಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್ ಆ್ಯಂಡ್ ಐ ಟಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಅವರು ಪಿ ಜಿ ಟಿಗೆ ಅಪ್ಲೈ ಮಾಡಬಹುದು. ಹಾಗೆ ಟಿ ಜಿ ಟಿಗೆ ಆದರೆ ನಾವು ಡಿಗ್ರಿಯಲ್ಲಿ ಮೇಜರ್ ಸಬ್ಜೆಕ್ಟಾಗಿ ಕೆಲವು ವಿಷಯಗಳನ್ನು ತೊಗೊಂಡಿದ್ರೆ ಮಾತ್ರ ಇಲ್ಲಿ ನಮಗೆ ಟಿ ಜಿ ಟಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮೇಜರ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕನ್ನಡ ಮೇಜರ್ ಇದ್ದರೆ ಅವರು ಥರ್ಡ್ ಲ್ಯಾಂಗ್ವೇಜ್ ಟೀಚರಿಗೆ ಅಪ್ಲೈ ಮಾಡಬಹುದು. ಇಂಗ್ಲೀಷ್ ಮೇಜರ್ ಇದ್ದರೆ ಇಂಗ್ಲೀಷ್ ಟೀಚರಿಗೆ ಅಪ್ಲೈ ಮಾಡಬಹುದು. ಹಿಂದಿ ವಿತ್ ಹಿಂದಿ ಬಿ ಎಡ್ ಈ ಥರದ್ದಿತ್ತು ಅಂತ ಹೇಳಿದ್ರೆ ಅವರು ಕೂಡ ಹಿಂದಿ ಲ್ಯಾಂಗ್ವೇಜ್ ಟೀಚರಿಗೆ ಅಪ್ಲೈ ಮಾಡಬಹುದು. ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅನ್ನು ಡಿಗ್ರಿಯಲ್ಲಿ ಓದಿರುವಂಥವರು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಅಪ್ಲೈ ಮಾಡಬಹುದು. ಹಾಗೆ ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಜುವಾಲಜಿ ಆರ್ ಅದರ್ವೈಸ್ ಸಮ್ ಅದರ್ ಸಬ್ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ಸ್ಟಡಿ ಮಾಡಿದರೆ ಅವರು ಸೈನ್ಸ್ ಟೀಚರಿಗೆ ಅಪ್ಲೈ ಮಾಡಬಹುದು. ಹಾಗೆ ಸೋಷಿಯಲ್ ಸ್ಟಡೀಸ್ ಅಂತ ನೋಡೋದಾದರೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಸೊ ಯಾವುದಾದ್ರೂ ಒಂದು ಕಂಪಲ್ಸರಿಯಾಗಿ, ಸ್ಪೆಷಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಕಂಪಲ್ಸರಿಯಾಗಿ ಮೇಜರ್ ಸಬ್ಜೆಕ್ಟ್ ಆಗಿ ಅವರು ಓದಿರಬೇಕಾಗ್ತದೆ. ಸೊ ಇದು ಟಿ ಜಿ ಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್. ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಕಂಪಲ್ಸರಿಯಾಗಿ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಆಗಿರಬೇಕು. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಅದರ ನಂತರ ಈ ಪಿ ಜಿ ಟಿ, ಟಿ ಜಿ ಟಿ, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಬಿಟ್ಟು ಇನ್ನೂ ಒಂದಷ್ಟು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ತಾರೆ. ಮ್ಯೂಸಿಕ್ ಟೀಚರ್, ಆರ್ಟ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್, ಲೈಬ್ರೇರಿಯನ್, ಸ್ಟೂಡೆಂಟ್ ಕೌನ್ಸಿಲರ್, ಲ್ಯಾಬ್ ಅಸಿಸ್ಟೆಂಟ್ ಆ್ಯಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್. ಸೊ ಇದಕ್ಕೆ ಅದರದ್ದೇ ಆದಂಥ ಕ್ರೈಟೀರಿಯಾ. ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಬಗ್ಗೆ ಸಿಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟ ನಂತರ ನಮ್ಮ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ವಿತ್ ಕ್ಲಾಸಸ್ ನಿಮಗೆ ಲಭ್ಯ ಇರುತ್ತೆ. ಥ್ಯಾಂಕ್ ಯು.